ನಮ್ಮ ತುಮಕೂರು ಜಿಲ್ಲೆಯಲ್ಲಿ 2ನೇ ವರ್ಷ ಜಿಲ್ಲಾ ಆಡಳಿತ ವತಿಯಿಂದ ದಸರಾವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ಅದ್ಧೂರಿಯಾಗಿ ಆಚರಣೆ ಆಯಿತು ಅಂತಲೇ ಹೇಳಬೇಕು. 11 ದಿನಗಳ ಕಾಲ ನಮ್ಮ ಹೈಸ್ಕೂಲ್ ಗ್ರೌಂಡಲ್ಲಿ ದೇವಿಯ ದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ. ಈ ವರ್ಷ ವಿಶೇಷವಾಗಿ ಪಂಜಿನ ಕವಾಯತ್ತು 28ನೇ ತಾರೀಕು ನಮ್ಮ ಸ್ಟೇಡಿಯಮಲ್ಲಿ ನಮ್ಮ ಮಕ್ಕಳಿಂದ ಆಯಿತು. ಸುಮಾರು 160 ಹೆಣ್ಮಕ್ಳಿಂದ ಆಯಿತು. ವಿಶೇಷವಾಗಿ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಪಟಾಕಿ ಕೂಡ ಚೆನ್ನಾಗಿತ್ತು. ಅವತ್ತು ಎಕ್ಸಿಬಿಷನ್, ಫ್ಲವರ್ ಎಕ್ಸಿಬಿಷನ್ ಪ್ಲಸ್ ನಾಲೆಜ್ ಎಕ್ಸಿಬಿಷನ್ ಎರಡೂ ಸೇರಿ ಯುವಕರಿಗೆ, ಮಕ್ಕಳಿಗೆ ಮತ್ತು ದೊಡ್ಡವರು ಕೂಡ ತುಂಬ ಇಷ್ಟ ಆಯಿತು. ವಿಶೇಷವಾಗಿ ಪ್ರಥಮ ಬಾರಿಗೆ ಹೆಲಿ ರೈಡ್, ಅದರಲ್ಲಿ ಸುಮಾರು 3,500 ಜನ ಪ್ರಯಾಣ ಮಾಡಿದ್ದಾರೆ. ನಾನು ಕೂಡ ಹೋಗಿದ್ದೆ. ತುಂಬ ಮೆಸ್ಮರೈಸಿಂಗ್ ಆಗಿ ಇತ್ತು. ಒಂದು ಏರಿಯಲ್ ವ್ಯೂ ಆಫ್ ತುಮಕೂರು ನೋಡಲಿಕ್ಕೆ. ಹಾಗೆಯೇ ಅಂಬಾರಿ ಬಸ್ ರೈಡ್ ಉಚಿತವಾಗಿ ಸಿಟಿ ಲೈಟ್ಸನ್ನು ನೋಡಲಿಕ್ಕೆ ನಾವು ಏರ್ಪಾಡು ಮಾಡಿದ್ವಿ. ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಸುಮಾರು 5,000 ಜನ ಅದರಲ್ಲಿ ಪ್ರಯಾಣ ಮಾಡಿದ್ದಾರೆ ಮತ್ತು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ನಾವು ಇಡೀ ಜಿಲ್ಲಾ ಆಡಳಿತ ಈ ವರ್ಷ ದಸರಾ ಟುವರ್ಡ್ಸ್ ಪರ್ಫೆಕ್ಷನ್, ಅಂದರೆ ಲಾಸ್ಟ್ ಇಯರ್ ಎಲ್ಲಿ ನಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ಗೆ ಸ್ಕೋಪ್ ಇತ್ತು, ಅಲ್ಲೆಲ್ಲ ಇಂಪ್ರೂವ್ ಮಾಡೋಣ ಅಂತ ಸತತವಾಗಿ ನಮ್ಮದು ರೊಟೀನ್ ವರ್ಕ್ಸ್ಗೆ ಏನೂ ಅಡ್ಡ ಬರಬಾರ್ದು ಅಂತ ನಾವು ತುಂಬ ಕ್ಲಿಯರಾಗಿ ಇದ್ವಿ. ಒಂದು 60 ಡೇಸಿಂದ ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ವಿ. ಆ ಎಕ್ಸಿಕ್ಯೂಷನನ್ನು ನೋಡಿದ್ದಕ್ಕೆ ಮತ್ತು ಅದು ಜನ ಹೇಗೆ ಸ್ವೀಕಾರ ಮಾಡಿದ್ದಾರೆ ಅದನ್ನು ನೋಡಿದ್ದಕ್ಕೆ ನಮಗೆ ತುಂಬ ಖುಷಿಯಾಯಿತು. ಜನರಿಗೆ, ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ವಿಜಯದಶಮಿ ದಸರಾ ಹಬ್ಬದ ಶುಭಾಶಯಗಳು. ಜಂಬೂ ಸವಾರಿ ಉತ್ಸವಕ್ಕೆ ಸಾಕಷ್ಟು ಜನ ಸೇರಿದ್ದಾರೆ. ಇದು ಎಷ್ಟು ಖುಷಿ ಇದೆ ಮೇಡಮ್? ಕಳೆದ ಬಾರಿ ಸ್ವಲ್ಪ ಕಡಿಮೆ ಇತ್ತು, ಈ ಬಾರಿ ಸಂಖ್ಯೆ ತುಂಬ ಜಾಸ್ತಿ ಇದೆ. ಈ ವರ್ಷ ನಾವು ವಿಶೇಷವಾಗಿ KSRTC ಬಸ್ಸಸ್ ಎಲ್ಲ ತಾಲೂಕಿಂದನೂ ಬರಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಹಾಗೆಯೇ ಅರೇಂಜ್ ಮಾಡಿದ್ವಿ ಮತ್ತು ಅವ್ರು ಕೂತ್ಕೊಂಡು ನೋಡಲಿಕ್ಕೆ ಸ್ಟ್ಯಾಂಡ್ಸ್ ಕೂಡ ಈ ಸತಿ ಒಂದು 3-4 ಕಡೆ ಮಾಡಿದ್ವಿ. ಹಾಗಾಗಿ ಹೆಚ್ಚಿನ ಪ್ರಚಾರ ಮಾಧ್ಯಮ ಮಿತ್ರರಿಂದ ಕೂಡ ಆಯಿತು. ಸೊ ಜನ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು.